ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ. ಯಾಕೆ ನಡೀತಾ ಇದೆ ಯಾವಾಗಲೂ ಕನ್ನಡ ಮತ್ತು ಮರಾಠಿಗರ ನಡುವೆ ಈ ಒಂದು ಕೆಟ್ಟ ಬೆಳವಣಿಗೆಗಳು? ಸುಮಾರು ದಶಕಗಳಿಂದ ನಾವು ನೋಡ್ತಾನೆ ಬಂದಿದ್ದೀವಿ. ಬೆಳಗಾವಿಯಲ್ಲಿ ಆಗಾಗ ಬುಗುಲೇಳ್ತಾನೆ ಇರ್ತದೆ ಈ MESನ ಒಂದು ರಾಜ್ಯಾಂತ ಬೀದಿ ಜಗಳ. ಯಾಕೆ ಈ ಥರ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ. ರಾಜಧಾರಿ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇವತ್ತಿನ ಈ ಮಾತುಗಳು ಕೇವಲ ಬೆಳಗಾವಿಯಲ್ಲಿ ಅಥವಾ ಕರ್ನಾಟಕದಲ್ಲಿರುವಂಥ ಮಹಾರಾಷ್ಟ್ರ ಹಿತರಕ್ಷಕ ಮನಸ್ಸುಗಳಿಗೆ ಮಾತ್ರ. ಅದು MES ಅನ್ಬೋದು, ಮತ್ತೊಂದು ಪ್ರಚೋದನೆ ಮಾಡೋರು ಅಂತಿರ್ಬೋದು, ಕುಚೋದ್ಯ ಮಾಡೋರು ಅಂತಿರ್ಬೋದು, ಅಥವಾ ಕನ್ನಡಿಗರನ್ನ ಕೆಣ್ಕೋರು ಅಂತಿರ್ಬೋದು. ಅವ್ರಿಗೆ ಮಾತ್ರ ಇವತ್ತಿನ ಈ ನನ್ನ ಮಾತುಗಳು. हा तुमचा बोर्ड बिर्ड हात काळा केला फक्त उद्या लक्षात ठेवायचं. हे बघ, यायचं असेल तुला मराठी भाषा आली पाहिजे. आज आमच्या मराठी ड्रायव्हरला तुमच्या राज्यात मारले, त्याचा निषेधार्थ हे सगळं आम्ही आज थांबवलेले. मराठी माणसांवरती बाहेरच्या राज्यातून हे बघू ते मला पेंडे रे पेंडे लावतो पेंड पुढे. वरती काढा. पुढे रे जय कर्नाटक. जय कर्नाटक. ಹೇಳ್ತಿರು जय कर्नाटक. ದಪ್ಪಗಚ್ಚ ಕಾಣುತ್ತದೆ ಕರಿ ಬಣ್ಣ ತಗೋ ಯಾತದಕ್ಕಿನ ನಾ ಅವ್ರಂಗನ ಹೇಳ್ತೀನಿ ತಗದ ಮಾಡೋದು ಬೇಡ. ಇಲ್ಲ ಮಾತಂತ ಬರೇ ಕಲ್ಲು ಇದೆಲ್ಲ ಸುಟ್ಟು ಬಿಡಿದ್ರೆ ಬಸ್ ಅದು ಕೂಡ ಸುದ್ದು ನೋಡಿ ಎಲ್ಲ ಕಡೆ ಬರ್ರಿ. ಗುರು ಹಚ್ಚ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಅಡ್ಡ ಬರ್ಬೇಡ್ರಿ. ಬನ್ನಪ್ಪ ಎಲ್ಲಾರು ಇಲ್ಲಿ ಸಾಕಿಲ್ಲ, ಇವಾಗ ಗಾಡಿ ನಿಂತಿರೋ
ಕ್ಷುಲ್ಲಕ ಕಾರಣಕ್ಕೆ ಅವರು ಹಲ್ಲೆ ಮಾಡಿದ್ದು. ಯಾರು? ಆ ಹುಡುಗನ ಕಡೆಯವರು ಅಲ್ವಾ? ಟಿಕೆಟ್ ವಿಚಾರದಲ್ಲಿ ಅದು ಕ್ಷುಲ್ಲಕ ಕಾರಣ. ಆದರೆ ಮಾಡಿರ್ತಕ್ಕಂಥದ್ದು ಅಪರಾಧ. ನಮ್ಮ ಕಂಡಕ್ಟರ್ ಮೇಲೆ ಮಾಡಿರ್ತಕ್ಕಂಥದ್ದು, ಹಲ್ಲೆ ಮಾಡಿರ್ತಕ್ಕಂಥದ್ದು 5-6 ಜನ ಸೇರಿಕೊಂಡು ಅಪರಾಧ. ಅದು ಅಂಥವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕಬೇಕಾಗುತ್ತೆ. ಸ್ನೇಹಿತರೆ, ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಅನೇಕ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅದೇನಂತಂದರೆ, ಒಂದು ಕಂಡಕ್ಟರ್ನ ಮಹದೇವಪ್ಪ ಹುಕ್ಕೇರಿ ಅನ್ನೋಬ್ರನ್ನ ಒಡೆದು ಕನ್ನಡ ಮಾತಾಡೋದಕ್ಕೆ ಮುಂದಾಗೋ ಆತನನ್ನು ಮರಾಠಿಯಲ್ಲಿ ಮಾತಾಡು ಅಂತೇಳಿ ಆಕ್ಷೇಪವನ್ನು ಮಾಡಿ, ಆತ ನನಗೆ ಮರಾಠಿ ಬರೋದಿಲ್ಲ, ಕನ್ನಡದಲ್ಲಿ ಮಾತಾಡ್ತೀನಿ ಅಂತ, ಕನ್ನಡಿಗ, ಕರ್ನಾಟಕದವನು, ಮರಾಠಿ ನನಗೆ ಬರಲ್ಲ ಅಂತ ಹೇಳಿದ್ದೆ ಮಹಾಪರಾಧ ಅಂತೇಳಿ ಆತನನ್ನು ಥಳಿಸಿ ಆತನನ್ನು ಸ್ಥಳೀಯ ಪೊಲೀಸ್ ಸ್ಟೇಷನ್ ಹೇಳ್ಕೊಂಡೋಗಿ ಅವನ ಮೇಲೆ ಇಲ್ಲದಿರುವಂಥ ಪೋಕ್ಸೋ ಕೇಸನ್ನು ಕೊಟ್ಟಿದ್ರು. ಈ ಬೆಳವಣಿಗೆಯಿಂದ ಶುರುವಾದಂಥ ಈ ದೊಡ್ಡ ಒಂದು ಗಲಭೆ ಎಷ್ಟರ ಮಟ್ಟಿಗೆ ಆಯಿತು ಅಂತಂದರೆ, ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಕನ್ನಡಿಗರ ಬಸ್ಸನ್ನು ತಡೆದು ಹಿಡಿದು ನಮ್ಮ ಬಸ್ ಡ್ರೈವರ್ಗಳಿಗೆ ಥಳಿಸಿ ಅವರ ಮುಖಕ್ಕೆ ಮಸಿಯನ್ನು ಬಳಿದು ನಮ್ಮ ಒಂದು ಕರ್ನಾಟಕದ ನಾಮಫಲಕಗಳನ್ನ ಹೊಡೆದಾಕೋದು, ಆ ನಾಮಫಲಕಗಳಿಗೆ ಮಸಿಯನ್ನು ಹಚ್ಚುವಂಥದ್ದು. ಹಾಗೇನೆ ಪ್ರತಿಯಾಗಿ ಕರ್ನಾಟಕದಲ್ಲಿ ನಾವು ಮಹಾರಾಷ್ಟ್ರದ ಬಸ್ಸನ್ನು ಹಿಡಿದು ತಡೆದು ಅವರನ್ನು, ಆ ಚಾಲಕರಿಗೆ ಕೂಡ ನಾವು ಅವ್ರ ಕೈಲಿ ನಾವು ಜೈ ಕರ್ನಾಟಕ ಅನ್ಸೋದೇನು, ಇವೆಲ್ಲ ಬೆಳವಣಿಗೆಗಳು ನಡೀತಾನೆ ಇದ್ದಾವೆ. ಆದರೆ ಹಾಗೇನೆ ಮಹದೇವಪ್ಪ ಹುಕ್ಕೇರಿ ಅಂತೇನು ಆ ಕಂಡಕ್ಟರ್ ಇದ್ದರು, ಅವರು ಒದೆ ತಿಂದು ಆಸ್ಪತ್ರೆಯಲ್ಲಿ ಸೇರಿದ್ರು. ಈ ವಿಷಯದಲ್ಲಿ ನಾವು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ನಾವು ಶ್ಲಾಘಿಸಬೇಕು. ಯಾಕೆಂದರೆ ಅದೊಂದು ಸಣ್ಣ ವಿಚಾರ ಆದರೂ ಕೂಡ ಆ ವ್ಯಕ್ತಿ ಒಬ್ಬ ರಾಜಕಾರಣಿ, ಕಾಂಗ್ರೆಸ್ನಲ್ಲಿ ಅತ್ಯಧಿಕ ಹಿರಿಯ ಮತ್ತು ಉತ್ತಮವಾದಂಥ ವ್ಯಕ್ತಿತ್ವ ಇರುವಂಥ ರಾಮಲಿಂಗಾರೆಡ್ಡಿ ಅವರು ಆಸ್ಪತ್ರೆಗೆ ಹೋಗಿ ಆ ನಿರ್ವಾಹಕನನ್ನು ಭೇಟಿ ಮಾಡಿ ಆತನ ಯೋಗಕ್ಷೇಮಗಳನ್ನು ವಿಚಾರಿಸಿಕೊಂಡು ಅಲ್ಲಿನ ಪೋಕ್ಸೋ ಪ್ರಕರಣ ಅದು ಸುಳ್ಳು ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಿಜವಾಗೂ ಕೂಡ ಸ್ವಾಗತಾರ್ಹ. ಹಾಗೆಯೇ ಅವರ ಮೇಲೆ ಏನು ಪೋಕ್ಸೋ ಕೇಸನ್ನು ಕೊಟ್ಟಂತಹ ಆ ಪೋಷಕರು, ಇಲ್ಲ ಇದು ಕೇವಲ ಒಂದು ವಿಚಾರ, ಸಣ್ಣದಾಗಿ ಗಲಾಟೆ ನಡೆದಿದ್ದು ಅಷ್ಟೇ ಹೊರತು ಇದು ಪೋಕ್ಸೋ ಪ್ರಕರಣ ಅಲ್ಲ ಅಂತ ನಾವು ಪೋಕ್ಸೋ ಪ್ರಕರಣವನ್ನು ವಾಪಸ್ ಪಡಿತೀವಿ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಯಾಕೆ ನಡೀತಾ ಇದೆ ಯಾವಾಗಲೂ ಕನ್ನಡ ಮತ್ತು ಮರಾಠಿಗರ ನಡುವೆ ಈ ಒಂದು ಕೆಟ್ಟ ಬೆಳವಣಿಗೆಗಳು? ಸುಮಾರು ದಶಕಗಳಿಂದ ನಾವು ನೋಡ್ತಾನೆ ಬಂದಿದ್ದೀವಿ. ಬೆಳಗಾವಿಯಲ್ಲಿ ಆಗಾಗ ಬುಗುಲೇಳ್ತಾನೆ ಇರ್ತದೆ ಈ MESನ ಒಂದು ರಾಜ್ಯಾಂತ ಬೀದಿ ಜಗಳ. ಯಾಕೆ ಈ ಥರ? ಏನಿದಕ್ಕೆ ಕಾರಣ? ಸ್ನೇಹಿತರೆ, ನಿಮ್ಗೆ ನೆನಪಿರಲಿ, ಬೆಳಗಾವಿ ನಮ್ಮ 2ನೇ ರಾಜಧಾನಿ ಅಂತ ಘೋಷಣೆ ಮಾಡಿಕೊಂಡು ಅಲ್ಲಿ ದೊಡ್ಡದಾದಂತಹ ಸುವರ್ಣಸೌಧವನ್ನು ಕಟ್ಟಿ ವರ್ಷಕ್ಕೊಮ್ಮೆ ಅಲ್ಲಿ ಅಧಿವೇಶನವನ್ನು ಕೂಡ ನಾವು ನಡೆಸ್ತಾ ಬಂದಿದ್ದೀವಿ ಕಳೆದ ಒಂದಷ್ಟು ವರ್ಷಗಳಿಂದ. ಅದನ್ನು ಉದ್ಘಾಟನೆ ಮಾಡಿದ್ದು ಕೂಡ ರಾಷ್ಟ್ರಪತಿಯವರು. ಅದರ ಅರ್ಥ ಏನು ಅಂತಂದ್ರೆ, ಬೆಳಗಾವಿ ಕರ್ನಾಟಕದ 2ನೇ ರಾಜಧಾನಿ ಅಂತ ಘೋಷಣೆ ಆದಂತೆ. ಈ ಹಿಂದೆ
ಭಾಷಾವಾರು ಪ್ರಾಂತ್ಯಗಳ ರಚನೆ ಆದಾಗ ಕೂಡ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳ ನಡುವೆ ಒಂದು ವಾದ ವಿವಾದಗಳು ನಡೆದಾಗ ಇದೇ ಮಹಾರಾಷ್ಟ್ರದವರು ಒತ್ತಡವನ್ನು ಏರಿ ಸಂಸತ್ನಲ್ಲಿ ಮಹಾಜನ್ ವರದಿ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಬೇಕು ಅಂತ ಹೇಳ್ತಾರೆ. ಆ ಮಹಾಜನ್ ಸಮಿತಿಯನ್ನ ಮಾಡಿದ ಮೇಲೆ ಮಹಾಜನ್ ವರದಿಯನ್ನು ಕೂಡ ಕೊಟ್ಟಿದ್ರು. ಅದನ್ನು ಕೂಡ ಒಪ್ಪಲಿಲ್ಲ ಈ ಮಹಾರಾಷ್ಟ್ರದ ಮರಾಠಿಗರು. ಯಾಕೆಂತಂದ್ರೆ ಕರ್ನಾಟಕದ ಬಹುತೇಕ ಹಳ್ಳಿಗಳು, ಸುಮಾರು ಹಳ್ಳಿಗಳು ನಮಗೆ ಸೇರ್ಬೇಕಾಗಿತ್ತು ಅಂತ ಅದರಲ್ಲಿ ವರದಿ ಇತ್ತು. ಕರ್ನಾಟಕದ ಕೆಲವೊಂದು ಅಥಣಿ, ಉಕ್ಕೇರಿ, ಕೆಲವೊಂದು ಹಳ್ಳಿಗಳು ಕೂಡ ಅವ್ರಿಗೆ ಸೇರಬೇಕು ಅಂತಿತ್ತು. ಆದರೆ ಬಿಲ್ಕುಲ್ ಇದಕ್ಕೆ ಒಪ್ಪದಂತ ಮಹಾರಾಷ್ಟ್ರಿಗರು ಇಲ್ಲ, ಇದನ್ನ ಒಪ್ಪೋದಿಲ್ಲ ಅಂತ ಮಹಾಜನ್ ವರದಿಯನ್ನ ಮೂಲೆಗುಂಪು ಮಾಡಿದ್ರು. ಸಮಿತಿಯನ್ನ ರಚಿಸಿದ್ದು ಅವರೇ, ಅವರ ಒಂದು ಇದರ ಮೇಲೆನೆ, ಬೇಡಿಕೆ ಮೇಲೆನೆ. ಆನಂತರ ಒಪ್ಪದೆ ಹೋಗುದು ಕೂಡ ಅವರೇ. ಹಾಗಾದ್ರೆ ಕನ್ನಡಿಗರೇನು ತಪ್ಪು ಮಾಡಿದ್ದಾರೆ? ನಾನು ಅವರನ್ನ ಕೇಳೋದಕ್ಕೆ ಬಿಟ್ಬಿಡ್ತೀನಿ. ನಾನು ಮಹಾರಾಷ್ಟ್ರದವ್ರನ್ನ ನಾನೇನು ಕೇಳೋದೇ ಇಲ್ಲ. ಅಲ್ಲಿನ ರಾಜಕಾರಣಿಗಳು ಇದನ್ನ ಆರಾಮವಾಗಿ ತಮ್ಮ ರಾಜಕೀಯ ದಾಳವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಇದು ಸತ್ಯ. ತಮ್ಮ ಒಂದು ಮಹಾರಾಷ್ಟ್ರದ ರಾಜಕೀಯಕ್ಕೆ ಬೇಕಾದಂತಹ ಒಂದು ಮರಾಠಿಯ ಭಾಷಿಗತನವನ್ನ ಇಲ್ಲಿ ಮರಾಠಿ ಭಾಷಿಗರನ್ನ ಕೇಳ್ಕೋದ್ರ ಮೂಲಕ, ಬೆಳಗಾವಿಯನ್ನ ನಾವು ವಾಪಸ್ ಪಡಿತೀವಿ ಅನ್ನೋದ್ರ ಮೂಲಕ, ಅದನ್ನ ಹೇಳಿಕೆಗಳನ್ನು ಕೊಡೋ ಮೂಲಕ ಒಂದು ಹೊಸ ಆಶಾಕಿರಣವನ್ನು ತರೋದು, ತಮ್ಮ ರಾಜಕೀಯ ಲಾಭವನ್ನಾಗಿ ಮಾಡಿಕೊಳ್ಳೋದು, ಇದೇ ನಡೀತಾ ಬಂದಿದೆ. ಈಗ ಏನು ಈ ಒಂದು ಗಡಿ ವಿವಾದ ಈಗಾಗಲೇ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ. ಇದ್ರೂ ಕೂಡ ಬಹಳ ನೆನೆಗುದಿಗೆ ಬಿದ್ದಿದೆ. ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರದಲ್ಲಿ ಬರಬೇಕು. ಈಗಾಗಲೇ ಏನು ಕರ್ನಾಟಕದ ಒಂದು ಅವಿಭಜಿತ ಜಿಲ್ಲೆ, ಅವಿಭಜಿತ ಪ್ರದೇಶ ಬೆಳಗಾವಿ, ಕರ್ನಾಟಕದ್ದು, ಕನ್ನಡಿಗದ್ದು ಅನ್ನೋದು ಎರಡನೇ ಮಾತಿಲ್ಲ. ಬೆಳಗಾವಿಯಲ್ಲಿರುವಂತಹ ಮರಾಠಿ ಏಕೀಕರಣ ಸಂಸ್ಥೆ, ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಸದಸ್ಯರು ಆಗಿಂದಾಗಾಗ ಕನ್ನಡದ ನೆಲದಲ್ಲಿ ಇದ್ಕೊಂಡು, ಕನ್ನಡದ ಮಣ್ಣನ್ನು ನೋಡಿಕೊಂಡು, ಕನ್ನಡದ ಬೆಳೆಯನ್ನು ತಿನ್ಕೊಂಡು, ಇಲ್ಲಿನ ನೀರನ್ನು ಕುಡ್ಕೊಂಡು, ಇಲ್ಲಿ ಬೆಳೆದು ಬದುಕನ್ನು ಪಡ್ಕೊಂಡವರು ಮಹಾರಾಷ್ಟ್ರದ ಕಡೆ ಮನಸ್ಸಿದ್ದಾರೆ. ಮಹಾರಾಷ್ಟ್ರದ ಕಡೆ ಬಯಕೆ ಇದೆ, ಕರ್ನಾಟಕದ ಬಗ್ಗೆ ಅತೃಪ್ತಿ ಇದೆ. ಇಂಥ ಜನಗಳಿಗೆ ಇವತ್ತಿನ ಮಾತುಗಳನ್ನು ಕೇಳ್ತಾ ಇದ್ದೀನಿ. ನಿಮಗೆ ಕನಿಷ್ಠ ನಾಚಿಕೆ ಆಗಲ್ವೇನ್ರಿ? ಈ ನೆಲದ ಅನ್ನವನ್ನು ತಿಂದಂತ ನೀವು ಇನ್ನೊಂದು ರಾಜ್ಯವನ್ನು ನೀವು ಬೆಂಬಲಿಸೋದಾದ್ರೆ ನಿಮ್ಮನ್ನ ಯಾರು ಹೋಗ್ಬೇಡ ಅಂತ ಹೇಳ್ತಾರೆ? ನಿಮ್ಮ ಪ್ರಾಂತ್ಯವನ್ನು ಎತ್ಕೊಂಡು ಹೋಗ್ತೀನಿ ಅಂತ ಕೇಳ್ಕೊಂಡಿದ್ದೀರಾ ನೀವು? ಅದ್ಯಾಕೆ ಸಾಧ್ಯ? ಬೆಳಗಾವಿ ನಮ್ಮ ಹೆಮ್ಮೆಯ ಗುರುತು. ನೆನ್ಪಿಟ್ಕೊಳ್ಳಿ, ಇದೇ ಬೆಳಗಾವಿಯಿಂದನೇ ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಸಂಗೊಳ್ಳಿ ರಾಯಣ್ಣ ಇಂಥ ಅತಿ ಶ್ರೇಷ್ಠ ಅನರ್ಘ ರತ್ನಗಳು ಬಂದಿತ್ತು. ಇಂಥ ಬೆಳಗಾವಿಯನ್ನ ನಾವು ಬಿಟ್ಕೊಡ್ತೀವ? ಬೆಳಗಾವಿ ಕನ್ನಡಿಗರದು. ಬೆಳಗಾವಿ ವಿಷಯಕ್ಕೆ ಬಂದ್ರೆ ಏನಾದ್ರೂ ಸರಿ, ಗೋಕಾಕ್ ವರದಿ ಜಾರಿಗೆ ತರಲಿ ಅಂತ ಅಣ್ಣವರ ಆ ಗೋಕಾಕ್ ಕಂಠ ಬೆಳಗಾವಿಯಲ್ಲೇ ಇರೋದು. ಇದೆಲ್ಲವನ್ನು ಬಲ್ಲಂತ ಕನ್ನಡಿಗರನ್ನ ನೀವು ಮಸಿ ಬಳಿಯೋದು, ಒಡೆಯೋದ್ರ ಮೂಲಕ ನಿಮ್ ಜಯ ಸಾಧಿಸ್ತೀರಾ? ಇದು ನಿಮ್ ದೊಡ್ಡ ಸ್ಥಾನನ? ನಿಮ್ಮ ಮನಸ್ಸಿದ್ರೆ ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಸಾಂವಿಧಾನಿಕವಾಗಿ ಹಕ್ಕಿದೆ. ನೀವು ಯಾವ ಊರಿನಲ್ಲಿ ಬೇಕಾದ್ರೂ ಬದುಕ್ಬೋದು. ನೀವು ತುಂಬಾ ಉತ್ಕಟ ಅಭಿಮಾನ ಇದ್ರೆ ದಯಮಾಡಿ ನೀವು ಮಹಾರಾಷ್ಟ್ರ ಕೊಟ್ಟೋಗಿ. ಆದ್ರೆ ಕರ್ನಾಟಕದಲ್ಲಿ ಇದ್ಕೊಂಡು, ಈ ಭಾಗದಲ್ಲಿ ಇದ್ಕೊಂಡು ಮರಾಠಿಯನ್ನು ಮಾತಾಡು ಅಂತ ಹೇಳಕ್ಕೆ ಯಾರು ನೀವು? ನೀನು ಕನ್ನಡದಲ್ಲಿ ಮಾತಾಡಲೇಬೇಕು, ಅದು ನಿನ್ನ ಹಕ್ಕು. ಯಾಕೆ ಹೇಳಿ? ನೀವು ಕನ್ನಡಿಗರು, ಕರ್ನಾಟಕದಲ್ಲಿ ಇದ್ದವರೆಲ್ಲ ಕನ್ನಡಿಗರೇ. ಇಲ್ಲಿ ಯಾರು ಬದುಕನ್ನು ಪಡೀತಾರೆ, ಇಲ್ಲಿ ಯಾರು ವಾಸಿಗಳೋ ಅವರೆಲ್ಲರೂ ಕನ್ನಡದವರೇ. ಕನ್ನಡಕ್ಕೆ ಪ್ರಾಚೀನ ಪರಂಪರೆ ಇದೆ, ಮರಾಠಿಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೋಡಿ, ಅನೇಕ ಕವಿಗಳು ಹೇಳಿದ್ದಾರೆ ಮರಾಠಿಯ ಮೊದಲನೇ ಮಾತಾಡಿದ್ರೆ ಅದು ಕನ್ನಡ ಅಂತ. ಬೇರೆ ಯಾರೂ ಅಲ್ಲ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೇಳಿದ್ದಾರೆ. ಅವರು ಒಂದು ಹುಬ್ಬಳ್ಳಿ ಧಾರವಾಡನಲ್ಲಿ, ಅವಳಿ ನಗರದಲ್ಲಿ, ಅಲ್ಲಿ ಒಂದು ಅವಾಗೆಲ್ಲ ಮರಾಠಿ ಗವಾಯಿಗಳು, ಗಮಕಗಳು, ಸಂಗೀತ ವಿದ್ವತ್ ಮೆರಿತಾ ಇದ್ದಂತ ಒಂದು ಸ್ಥಳ. ಅದು ಸರಸ್ವತಿ ಸ್ಥಳ ಅಂತಾನೆ ಹೇಳ್ಬೋದು ಅದನ್ನ. ಅಂತ ನೆಲೆಯಲ್ಲಿದ್ದಂಥವರು ಆ ಮಾತನ್ನ ಹೇಳಿದ್ದಾರೆ. ಆ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೆ ನೋಡಿ, ಮೊದಲನೇದಾಗಿ ನಾವೆಲ್ಲ ಭಾರತೀಯರು. ಭಾರತ ರಾಜ್ಯಗಳ ಒಕ್ಕೂಟ.
ಕರ್ನಾಟಕ, ತಮಿಳುನಾಡು, ಪಂಜಾಬ್, ಬಿಹಾರ, ಒರಿಸ್ಸಾ, ಅಸ್ಸಾಂ, ಮಹಾರಾಷ್ಟ್ರ ಇವೆಲ್ಲ ರಾಜ್ಯಗಳ ಒಕ್ಕೂಟ ಭಾರತ. ನಾವೆಲ್ಲ ಭಾರತೀಯರು. ಒಂದೇ ಮಾತರಂ ಅನ್ನೋ ಒಂದು ಸೂಕ್ತಿಯಿಂದ ಬಳಸ್ಕೊಂಡು ಒಂದು ಶಕ್ತಿಯ ಸ್ಫೂರ್ತಿಯನ್ನ ಪಡ್ಕೊಂಡು ನಡಿಬೇಕಾದವರು ನಾವು ಭಾರತೀಯರಾದ್ಮೇಲೆ ನಮ್ಮಲ್ಲೇ ಈ ರೀತಿ ಗಡಿ ವಿವಾದಗಳನ್ನ ಇನ್ನಿಲ್ದೇ ಇರುವಂತ ವಿಚಾರಗಳಲ್ಲಿ ನಾವು ಕಚ್ಚಾಡೋದಿದೆಯಲ್ಲ, ಇದು ಸೂಕ್ತ ಅಲ್ಲ. ಮೊದಲನೇದಾಗಿ. ಎರಡನೇದಾಗಿ, ಇದು ನಿರ್ಧಾರ ಆದ್ಮೇಲೆ ನಿಮ್ಮ ರಾಜ್ಯ ನಿಮ್ದು, ನಮ್ಮ ರಾಜ್ಯ ನಮ್ದು ಅಂತ ಕೂಡ ನಿರ್ಧಾರ ಆದ್ಮೇಲೂ ಆ ಭಾಷೆಯ ಅಥವಾ ಆ ರಾಜ್ಯದ ಕನಸನ್ನ ಇಲ್ಲಿ ಕಟ್ಕೊಂಡು ಎಣಗಾಡೋದಿದೆಯಲ್ಲ, ಇದು ಎಂತ ಒಂದು ದೊಡ್ಡ ದುರಂತ. ಅಷ್ಟಲ್ಲದೆ ಇಲ್ಲಿನ ರಾಜಕಾರಣಿಗಳು, ಕರ್ನಾಟಕದ ರಾಜಕಾರಣಿಗಳು ಅವರನ್ನ ಮರಾಠಿ ಭಾಷೆಯ ಮೂಲಕ ಪ್ರತ್ಯೇಕವಾಗಿ ಅವರನ್ನ ಮಾತಾಡಿಸುವಂಥದ್ದು ಅನಿವಾರ್ಯ ಮತ್ತು ಅವಶ್ಯಕವಾದರೂ ಏನಿದೆ. ಕರ್ನಾಟಕ ರಾಜ್ಯ ಸರ್ಕಾರವೇ ಅನೇಕ ಭಾಷೆಗಳ ಹೆಸರಲ್ಲಿ ಒಂದು ಸುಧಾರಣೆ ಅಭಿವೃದ್ಧಿ ಮಂಡಳಿಗಳನ್ನ ಮಾಡಿದ್ದಾರೆ. ಹಾಗೇನೆ ಮರಾಠ ಭಾಷೆಯ ಒಂದು ಮಂಡಳಿಯನ್ನು ಕೂಡ ಅದು ರಚಿಸಿದ್ದಾರೆ. ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆಸಿದ್ರು. ಅದಕ್ಕೆ ಒಂದಷ್ಟು ಕೋಟಿಯನ್ನು ಕೂಡ ಮೀಸಲಾಗಿ ಇಟ್ಟಿದ್ರು. ಆದ್ರೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ನಾವು ಮರಾಠಿ ಭಾಷೆ ವಿರುದ್ಧ ಅಲ್ಲ. ನೀವು ಮರಾಠಿಯನ್ನು ಮಾತಾಡಿ, ನಿಮ್ಮ ಮನೆಯಲ್ಲಿ ಮಾತಾಡಿ. ತಮಿಳಿಗರು ಅವ್ರ ಮನೆಯಲ್ಲಿ ತಮಿಳನ್ನು ಮಾತಾಡ್ಲಿ. ಮಾತೃಭಾಷೆಗೆ ಮೊದಲನೇ ಆದ್ಯತೆ ಖಂಡಿತ ಹೌದು. ಆದ್ರೆ ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ. ಕನ್ನಡವೇ ಇಲ್ಲ ಅಂದ್ಮೇಲೆ ಕರ್ನಾಟಕವೆಲ್ಲಿದೆ? ಅಂಥದ್ರಲ್ಲಿ ನೀವು ಕರ್ನಾಟಕದಲ್ಲಿ ಇದ್ಕೊಂಡು ನೀನು ಕನ್ನಡ ಮಾತಾಡು ಅನ್ನೋದನ್ನ ಬಿಟ್ಟು ಕರ್ನಾಟಕದಲ್ಲಿ ಇಟ್ಕೊಂಡು ನೀವು ಮರಾಠಿ ಮಾತಾಡುವಂತ ಒತ್ತಾಯ ತರದೇನು? ನಾಚಿಕೆ ಆಗೋದಿಲ್ವ ನಿಮ್ಗೆ? ನಾಚಿಕೆ ಆಗೋದಿಲ್ವ ನಿಮ್ಗೆ? ಈ ರಾಜಕಾರಣಿಗಳಿಗಂತೂ ಏನು ಅರ್ಥನೇ ಇಲ್ಲ ಅವ್ರ ಮಾತಿಗೆ. ಅಲ್ಲೋಗೋದು, ಮರಾಠಿಲಿ ಮಾತಾಡೋದು, ಅವ್ರನ್ನ ಪುಸ್ಲಾಯಿಸೋದು, ಅವರ ಒಂದು ಮತಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಪಡೋದು, ಮತ್ತೆ ಇಲ್ಲಿ ಬರೋದು, ಕರ್ನಾಟಕದಲ್ಲಿ ಅಧಿಕಾರವನ್ನು ಪಡೆಯೋದು, ಕರ್ನಾಟಕದಲ್ಲಿ ಅಧಿಕಾರದಲ್ಲಿರೋದು, ಅಲ್ಲೋದ್ರೆ ಮರಾಠಿಗರ ಪರವಾಗಿ ಮಾತಾಡೋದು. ಇವರಂತವ್ರಿ ಹತ್ತು ಸಲ್ಲದವರು, ಇತ್ತು ಸಲ್ಲದವರು. ನಾಚಿಕೆ ಆಗ್ಬೇಕು. ಹಾಗಿದ್ರೆ ನೀವು ಅವ್ರ ಭಾಷೆಯಲ್ಲೇ ಹೋಗಿ ಅವ್ರ ಊರಿನಲ್ಲಿ ಅವರ ರಾಜ್ಯದಲ್ಲಿ ಹೋಗಿ ನೋಡೋಣ. ಆಗುತ್ತಾ? ನಿಮ್ಮನ್ನ ಯಾರು ಕ್ಯಾರು ಮಾಡೋರಿಲ್ಲ ಅಲ್ಲಿ. ನಿಮ್ಗೆ ಪೂರ್ವ ಪರಂಪರೆಗಳು ಇರೋದಿಲ್ಲ. ಕರ್ನಾಟಕದಲ್ಲಿ ಬಹಳ ಒಳ್ಳೆ ಜನ ಇದ್ದಾರೆ, ಶಾಂತಿ ಜನ ಇದ್ದಾರೆ, ಎಲ್ಲರನ್ನು ಸ್ವಾಗತ ಮಾಡುವಂತ, ಎಲ್ಲರನ್ನು ಪ್ರೀತಿಸುವಂತ, ಎಲ್ಲರನ್ನು ಅಭಿಮಾನದಿಂದ ಕಾಣುವಂತ ಜನ ಇದ್ದಾರೆ. ಅದಕ್ಕೋಸ್ಕರ ನೀವು ಮಹಾರಾಷ್ಟ್ರದ ಮಾತನ್ನ ಮಾತಾಡಿ, ಮಹಾರಾಷ್ಟ್ರದ ಭಾಷೆಯನ್ನ, ಮರಾಠವನ್ನ ಮಾತಾಡಿ ಅಂತ ಹೇಳಿ ಒತ್ತಡ ತರದಿದೆಯಲ್ಲ, ಇದನ್ನ ದಯಮಾಡಿ ನಿಲ್ಲಿಸಿ. ನೀವು ಮಾಡ್ತೀರಿ ವರ್ಷಕ್ಕೊಂದ್ಸರಿ ಕನ್ನಡದ ಕರಾಳ ದಿನ ಮಾಡ್ತೀರ. ನೀವು ಯಾರ ಕರಾಳ ದಿನ ಸ್ವಾಮಿ? ನಮ್ಮೂರಲ್ಲಿ ಇದ್ಕೊಂಡು ನಮ್ಮ ಈ ಊರಿನಲ್ಲಿ ಅನ್ನ ತಿನ್ಕೊಂಡು ಬೆಳೆದ ನೀವು ನಮ್ಗೆ ಕರಾಳ ದಿನವನ್ನ ಆಚರಿಸಿ ಮಾಡ್ತೀರಲ್ಲ. ನೀವು ಏನಂತ ತಿಳ್ಕೊಂಡಿದ್ದೀರಿ? ನೀವು ಕರ್ನಾಟಕದಲ್ಲಿ ಕನಿಷ್ಠ ನಿಮ್ಮ ಬದುಕು ಕನ್ನಡಿಗರ ಮಧ್ಯದಲ್ಲಿ ನಡೀತಾ ಇದೆ. ನಾವೆಲ್ಲವನ್ನ ನಿಲ್ಲಿಸ್ಬಿಟ್ರೆ ಎಲ್ಗೋಗ್ತೀರಿ ನೀವು? ಯಾರು ಬರ್ತಾರೆ ನಿಮ್ಗೆ? ಇದೇ ಮಹಾರಾಷ್ಟ್ರದಲ್ಲಿ ಇವತ್ತೇನ್ ನಡೀತಾ ಇದೆ? ಮರಾಠಿ ಭಾಷಿಗರ ಮೇಲೆ ಹಿಂದಿ ಏರಿಕೆ ಆಗ್ತಾ ಇದೆ. ನಿಮ್ಮ ಎಲ್ಲವನ್ನು ಕೂಡ ಹಿಂದಿ ಆವರಿಸ್ಕೊಂತ ಇದೆ. ಅಲ್ಲಿ ಆಲೋಚನೆ ಮಾಡೋದಕ್ಕೆ ಅವಾಗ ಅವಕಾಶವೇ ಇಲ್ಲ. ಮಹಾರಾಷ್ಟ್ರದ ರಾಜಕಾರಣಿಗಳಿಗೆ ಅಲ್ಲಿ ಅವ್ರ ಮರಾಠಿ ಭಾಷೆಯನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಡಲಿ. ನಾವಿಲ್ಲಿ ಕನ್ನಡವನ್ನು ಉಳಿಸ್ಕೊಳ್ಳುವಂತ ಸುದೀರ್ಘವಾದ ಕೆಲಸವನ್ನು ಸದಾಕಾಲ ಮಾಡ್ತೇವೆ. ನಾವು ಹೇಳೋದಿಷ್ಟೇ, ಎರಡೂ ನಾಡಿನ, ಎರಡೂ ರಾಜ್ಯದವರು ಕೂಡ ಭಾರತೀಯರು. ಮೊದಲನೇದಾಗಿ ಇದೊಂದು ಶಾಂತಿಯುತ ನಾಡು. ಇಲ್ಲಿ ಕಚ್ಚಾಡೋದ್ರಿಂದ ನಮ್ಮ ಬಸ್ಸುಗಳನ್ನ ಅವರು ತಡೆಯೋದು, ಒಡೆಯೋದು. ಸಣ್ಣ ಸಣ್ಣ ಡ್ರೈವರ್ಗಳು ಬದುಕಿಗೋಸ್ಕರ ಓಡಾಡ್ತಾ ಇರ್ತಾರೆ. ಅವ್ರನ್ನ ತಡೆದು ಹಿಡಿಯೋ ತಾಕತ್ತು ತೋರಿಸುವಂತ ನೀವು ವೀರರ? ನೀವು ಅದ್ಯಾರೇ ಆಗಿರ್ಲಿ. ಕನ್ನಡಿಗರ ವಿಷಯಕ್ಕೆ ಬಂದ್ರೆ, ಕನ್ನಡದ ನೆಲ ಜಲ ಗಡಿ ವಿವಾದಕ್ಕೆ ವಿಚಾರಕ್ಕೆ ಬಂದ್ರೆ ಕನ್ನಡಿಗರು ಸುಮ್ಮನೆ ಇರೋಕೆ ಸಾಧ್ಯನೇ ಇಲ್ಲ. ಹಾಗನ್ಬಿಟ್ಟು ನಾವೇನು ಬೀದಿಗೆ ಇಳಿದಿಲ್ಲ, ನಿಮ್ಮನ್ನೇನು ಏನು ಹೊಡೆದು ಹಿಂಸೆ ಮಾಡಿಲ್ಲ. ನಮ್ಮ ನ್ಯಾಯವನ್ನ ನಾವು ಕೇಳ್ತಾ ಇದ್ದೀವಿ. ನಾವೆಂದಾದ್ರೂ ಕನ್ನಡವನ್ನು ಮಾತಾಡಿ ಅಂತ ನಿಮ್ಮನ್ನ ಏರಿಕೆ ಮಾಡಿರೋದೇ ಆಗಿದ್ರೆ ನಿಮ್ಮ ಸ್ವಾಭಿಮಾನದಿಂದ ಮಾತಾಡ್ಬೇಕಾಗಿತ್ತು ನೀವು. ಅದ್ ಬಿಟ್ಬಿಟ್ಟು ನೀವು ನಮ್ಮನ್ನೇ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿದ್ರು ನಿಮ್ದೆಷ್ಟು ಸೊಕ್ಕು ಅಂತೀನಿ ನಾನು. ಇದೇನು ಪ್ರಚೋದನೆಯಿಂದ ಮಾತಾಡ್ತಾ ಇರೋದಿಲ್ಲ. ನಿಮ್ಮ ತನ, ನಿಮ್ಮ ವರ್ತನೆ ಇದು ಅಧಿಕೃತವಾಗಿ FIR ನಲ್ಲಿ ದಾಖಲಾಗಿದೆ. ಯಾಕೆ ಜಗಳ ಆಯ್ತು ಅಂತಂದ್ರೆ ನೀನು ಮರಾಠಿಯಲ್ಲಿ ಮಾತಾಡು ಅಂತ ಹೇಳಿರೋದು FIR ಅಲ್ಲಿ ದಾಖಲಾಗಿದೆ. ಆದ್ರೆ ಇದನ್ನ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನೀವು ಮರಾಠಿಗರು ಅಂತ ನಾವು ಹೇಳ್ತಾ ಇಲ್ಲ, ನೀವು ಕನ್ನಡಿಗರು. ಯಾಕೆಂದ್ರೆ ಬೆಳಗಾವಿಲಿ ಇದ್ದೀರಿ. ನಮ್ಮ ಭಾರತ ದೇಶದಲ್ಲಿ ಇರೋರೆಲ್ಲ ಭಾರತೀಯರು ಅನ್ನೋದಾದ್ರೆ
ಕರ್ನಾಟಕದಲ್ಲಿರುವಂತ ಪ್ರತಿಯೊಬ್ಬರು ಕನ್ನಡಿಗರು ಅಂತ ನಾನು ಘೋಷಣೆ ಮಾಡ್ತೀನಿ. ಯಾಕೆಂದ್ರೆ ಇಲ್ಲಿನ ನೆಲ ಜಲ ಇಲ್ಲಿನ ಬದುಕನ್ನು ಸಾಗಿಸ್ತಾ ಇದ್ದೀನಿ ನಾವು. ಕನ್ನಡಿಗರಾದ್ಮೇಲೆ ನಿಮ್ಗೆ ಕನ್ನಡದ ಬಗ್ಗೆ ಅಭಿಮಾನ ಇರಬೇಕಾ, ಬೇರೆ ಭಾಷೆ ಮೇಲೆ ಅಭಿಮಾನ ಇರಬೇಕಾ? ಇದೇ ಕೊನೆ. ದಯಮಾಡಿ ನಿಮ್ಮ ನೀವು ಸಂತೈಸ್ಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸಮಾಧಾನ ಶಾಂತಿಯಿಂದ ನೀವು ಅಲ್ಲಿಗೆ ಹೋಗ್ಬೋದು. ಅದು ಹೊರತು ಇಲ್ಲೇ ಬದುಕಿ ಬಾಳೋದಾದ್ರೆ ಶಾಂತಿಯಿಂದ ಬದುಕಕ್ಕೆ ಬಿಡಿ. ಇಷ್ಟೇ ನಮ್ಮ ಮನವರಿಕೆ, ಇಷ್ಟೇ ನಮ್ಮ ಕೋರಿಕೆ. ಅರ್ಥ ಮಾಡಿಕೊಂಡು ಬೆಳಗಾವಿಯನ್ನ ಯಾವತ್ತೂ ಕಿತ್ಕೊಳ್ಳೋಕ್ಕಾಗದೇ ಇಲ್ಲ. ನೀವು ಏನ್ ಕಿತ್ಕೊಳ್ಳೋಕ್ಕಾಗುತ್ತೆ ಬೆಳಗಾವಿಯನ್ನ? ನೀವು ಹೇಗೆ ಕಿತ್ಕೊಳ್ಳೋಕ್ಕಾಗತ್ತೆ? ಬೆಳಗಾವಿ ಪರಂಪರೆ ಕಿತ್ಕೊಳ್ಳೋಕ್ಕಾಗತ್ತಾ? ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಿದಾರಲ್ಲ ಗಾಂಧೀಜಿಯವರು, ಆ ಇತಿಹಾಸವನ್ನು ಕಿತ್ತಾಕಕ್ಕಾಗತ್ತಾ? ಬೆಳಗಾವಿಗೆ ಯಾವುದೋ ಒಂದು ಇವತ್ತು ಅಭಿವೃದ್ಧಿಗಳು ನಡೆದಿದ್ರೆ ಕರ್ನಾಟಕದ ಗೆಜೆಟ್ ಇಂದ ಆಗಿರುವಂಥದ್ದು, ಕರ್ನಾಟಕದ ಬಜೆಟ್ ಇಂದ ಮಣ್ಣೆ ಆಗಿರುವಂಥದ್ದು, ಕರ್ನಾಟಕದ ಅನುದಾನಗಳಿಂದ ನಡೀತಾ ಇರೋದಿಲ್ಲ ಅಭಿವೃದ್ಧಿ. ಯಾವ ಮಹಾರಾಷ್ಟ್ರ ಸರ್ಕಾರ ಏನು ಅಭಿವೃದ್ಧಿ ಮಾಡಿದ್ದಲ್ಲ. ಇದನ್ನ ತಳ್ಳಾಕಕ್ ಸಾಧ್ಯನಾ? ಇದನ್ನ ಸಾಂವಿಧಾನಿಕವಾಗಿ ಹೇಳೋದಾದ್ರೂ ಕೂಡ ನೀವು ಕನ್ನಡಿಗರಾಗಬೇಕು ಹೊರತು ಬೇರೆ ಯಾವುದೋ ಭಾಷೆ ನಮ್ಮ ಮೇಲೆ ಹಕ್ಕು ಇರುವಂಥದ್ದೆಲ್ಲ ತಿಳ್ಕೊಂಡು ಶಾಂತಿ ಸಹನೆಯಿಂದ ಬದುಕಿದ್ರೆ, ಕನ್ನಡಿಗರಾಗುಳಿದ್ರೆ ನಿಮಗೆ ನಮ್ಮ ಹೃದಯಪೂರ್ವಕ ಸ್ವಾಗತ. ಆಗೋದೇ ಇಲ್ಲ ಅಂದ್ರೆ ದಯಮಾಡಿ ಹೋಗಿ ಬನ್ನಿ. ನಿಮ್ಗೆ ನಮಸ್ಕಾರ. ಕೇವಲ ಹೀಗೆ ದಾರಿಯಲ್ಲಿ ಸಿಕ್ಕಂತ ಬಸ್ಸಿನ ಕಂಡಕ್ಟರ್ಗಳನ್ನ ಹೊಡೆಯೋದು, ಡ್ರೈವರ್ಗಳನ್ನ ಬೆದರಿಸೋದು, ಇದು ನಿಮ್ಮ ಪರಾಕ್ರಮದ ಸಂಕೇತನ? ಕೇವಲ ಒಂದು ಘಟಕದ ವ್ಯಕ್ತಿಗಳನ್ನ ಅಥವಾ ಸಣ್ಣ ವ್ಯಕ್ತಿಗಳ ಮೇಲೆ ಸವಾರಿ ಮಾಡೋದೇ ನಿಮ್ಮ ಶೌರ್ಯನ? ಇದನ್ನ ನೀವೇ ಆಲೋಚನೆ ಮಾಡಬೇಕು. ಇವೆಲ್ಲವುಗಳಿಂದ ಹೊರಗಡೆ ಬಂದ್ರೆ ಮಾನವೀಯತೆ ಅನ್ನೋದು ತುಂಬಾ ಮುಖ್ಯ. ಭಾಷೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಬ್ಬನೊಬ್ರು ತಿಳ್ಕೊಳ್ಳೋಕೆ ಬೇಕಾದ ವಿಷಯ. ಆದ್ರೆ ಆ ಭಾಷೆಯನ್ನು ಇಟ್ಕೊಂಡು ಇನ್ನೊಬ್ಬರ ಬದುಕನ್ನೇ ನಾವು ಮುಗಿಸೋಂತ ಹೋಗೋದಿದೆಯಲ್ಲ, ಇದು ಇವತ್ತಿನ ದುರಂತ. ಇದು ಮಾನವೀಯತೆಯನ್ನ ಮೀರಿದ್ದು. ಇದಾಗಬಾರ್ದು. ಇವತ್ತು ರಾಜಕಾರಣಿಗಳು ನಿಮ್ಮನ್ನ ಪ್ರಚೋದಿಸ್ತಾರೆ ತಮ್ಮ ಲಾಭ ಮಾಡ್ಕೊಳ್ಳೋದಕ್ಕೆ. ನಿಮ್ಮ ಇಷ್ಟವಾಗುವಂತ ಭಾಷೆಯಲ್ಲಿ ಮಾತಾಡ್ತಾರೆ, ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ. ನಾನು ಹಂಗಿದ್ದಿದ್ರೆ ಹಿಂಗ್ ಮಾಡ್ಬಿಡ್ತಾ ಇದ್ದೆ, ಹಿಂಗಿದ್ದಿದ್ರೆ ಹಂಗ್ ಮಾಡ್ಬಿಡ್ತಾ ಇದ್ದೆ ಅಂತ. ಆದ್ರೆ ಅವರು ತಮ್ಮ ಹೆಸರಿಗೆ ದೊಡ್ಡ ದೊಡ್ಡ ಅಭಿವೃದ್ಧಿಗಳನ್ನು ಮಾಡ್ಕೊಡ್ತಾರೆ, ಕಾರ್ಖಾನೆಗಳನ್ನು ತಕ್ಕೋತಾರೆ, ಉದ್ಯಮಿಗಳನ್ನು ಬೆಳ್ಕೊಳ್ತಾರೆ, ತಮ್ಮ ಮಕ್ಕಳಿಗೆ ಹೈ ಪ್ರೊಫೈಲ್ ಲೈಫ್ ನ ಕೊಡ್ತಾರೆ. ಅವ್ರ ಮಕ್ಕಳನ್ನು ಕೂಡ ನಿಮ್ಮದೇ ರಾಜಕಾರಣದ ಮುಂದಿನ ರಾಯಭಾರಿಗಳನ್ನಾಗಿ ಮಾಡ್ಕೋತಾರೆ. ಎಂದಾದ್ರೂ ಅವರು ನಿಮ್ಮನ್ನ ಈ ನೆಲದಲ್ಲಿ, ಈ ತಳಮಟ್ಟದಲ್ಲಿ ನಿಮ್ಮನ್ನೆಂದಾದ್ರೂ ಕರ್ಕೊಂಡ್ಬಂದು ಈ ಪಟ್ಟ ಪದವಿ ಕೊಟ್ಟಿದ್ದಾರ? ಹಾಗಾಗಿ ಸೀಮಿತ ರಾಜಕಾರಣಕ್ಕೆ ನೀವು ಸಿಕ್ಕಿ ಒದ್ದಾಡಕ್ಕೆ ಹೋಗ್ಬೇಡಿ. ಒಬ್ಬರ ದಾರಿಯನ್ನು ತಪ್ಪಿಸಿ ತಾವು ಬೆಳೆಯೋದಿದೆಯಲ್ಲ, ಇದು ರಾಜಕಾರಣವೂ ಅಲ್ಲ, ತುಚ್ಛ ರಾಜಕಾರಣ ನಡೀತಾ ಇದೆ. ಬೆಳಗಾವಿಯ ವಿಷಯಕ್ಕೆ ಬಂದಾಗ ನಾವು ಖಂಡಿತ ಯೋಚನೆ ಮಾಡಬೇಕು. ಅಲ್ಲಿ ಕನ್ನಡ ಮತ್ತು ಮರಾಠಿಗರ ನಡುವಿರುವಂತ ಒಂದು ಜೀವನವನ್ನ, ಒಂದು ಹೊಂದಾಣಿಕೆಯನ್ನ, ಒಂದು ಸಾಮರಸ್ಯವನ್ನ ಕೆಡಿಸಿದ್ರೇನೆ ತಮಗೆ ಮತಗಳು ಸಿಗೋದು ಅನ್ನೋದನ್ನ ಮಹಾರಾಷ್ಟ್ರದ ರಾಜಕಾರಣಿಗಳಾಗಿರ್ಬೋದು ಅಥವಾ ಇವತ್ತಿನ ಪ್ರಸ್ತುತ ರಾಜಕಾರಣಿಗಳು ಅದನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ವಾಸ್ತವ ಸತ್ಯ. ಇವತ್ತು ಮೇಯರ್ ಎಲೆಕ್ಷನ್ ಬಂದಾಗ, ಸ್ಥಳೀಯ ಎಲೆಕ್ಷನ್ಗಳು ಬಂದಾಗ ಅಲ್ಲಿ ಕನ್ನಡಿಗರು ನಿಲ್ಲುವಂಥದ್ದಾಗಬೇಕು, ಕನ್ನಡತನ ಮೆರೆಯುವಂತಾಗಬೇಕು. ಎಲ್ಲೂ ಕನ್ನಡ ಭಾಷೆ, ಕನ್ನಡ ಧ್ವಜ, ಕನ್ನಡತನಕ್ಕೆ ಅವಮಾನ ಆಗುವಂಥದ್ದು ಆಗಬಾರ್ದು ಅನ್ನೋದು ಇವತ್ತಿನ ನಮ್ಮೆಲ್ಲರ ಮುಂದಿರುವಂಥ ಒಂದು ನಿಜವಾದಂಥ ಗುರಿ. ಅದನ್ನು ಸಾಧಿಸೋದಾಗಬೇಕು. ಈ ಥರ ಬೀದಿಲಿ ಬಡಿದಾಡೋದು, ಮಸಿ ಬಳಿಯೋ ಕೆಲಸ, ಯಾರ ಕೈಯಲ್ಲಿ ಮಸಿ ಬಳಿತಾನೋ ಅವನ ಕೈ ಮೊದಲು ಮಸಿ ಆಗುತ್ತೆ. ಸ್ವಲ್ಪ ಆಲೋಚನೆ ಮಾಡಿ.